ಮಹಾತಾರ್ ಫೌಂಡೇಶನ್ ಹ್ಮ್. ಈ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ಕೊಬರ್ತಕ್ಕಂತಹ ರಂಗನಾಥ್ ಸರ್ ಅವ್ರಿಗೂ, ಆಂಕರಿಂಗ್ ಮಾಡಿರ್ತಕ್ಕಂತಹ ರೇವತಿ ಮೇಡಮ್ ಅವ್ರಿಗೂ, ಜೂಮ್ ಪಾಲ್ಗೊಂಡಿರ್ತಕ್ಕಂಥ ಆತ್ಮಂತು ಯೂಟ್ಯೂಬ್ ನಡೆಸ್ತಕ್ಕಂಥ ಎಲ್ಲರಿಗೂ ನಾನು ಕೋಟಿ ಆತ್ಮ ಮಾಸ್ಟರ್ಸ್. ಮತ್ತೆ ನಾವು ಮೊನ್ನೆ ಎಪಿಸೋಡ್ ನಲ್ಲಿ ದುಃಖ ನಿವಾರಣಾ ಮಾರ್ಗ ಇದ್ರ ಬಗ್ಗೆ ನಾವು ತಿಳ್ಕೊಂತ ಬರ್ತಾ ಇದ್ದೀವಿ. ಮಾನವರಿಗೆ 8 ರೀತಿಯ ದುಃಖಗಳಿರ್ತವೆ. ನಮಗೆ ದುಃಖಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವು 8 ರೀತಿಗಳಿಂದ ನಮಗೆ ದುಃಖ ಕ್ರಿಯೇಟ್ ಆಗ್ತದೆ. 10 ರೀತಿಯಿಂದ ನಮಗೆ ದುಃಖ ಕ್ರಿಯೇಟ್ ಆಗುತ್ತದೆ. ಫಸ್ಟ್ನೇದು ಅಜ್ಞಾನ, ಮತ್ತೆ ಎರಡನೇದು ಅನೇಕ ಕೋರಿಕೆಗಳು, ಮೂರನೇದು ಚಿತ್ತಕ್ಕೆ ಅಂದ್ರೆ ಮನಸ್ಸನ್ನ ಜಯಿಸದೇ ಹೋಗದೇ ಇರುವುದು. ಚಿತ್ತವು ಅಥವಾ ಮನಸ್ಸನ್ನ ಜಯಿಸದೇ ಇರುವುದಕ್ಕೆ ಸಹ ಅದರಿಂದ ಸಹ ನಮಗೆ ದುಃಖ ಬರೋದಕ್ಕೆ ಕಾರಣ ಆಗ್ತದೆ. 4ನೇದು ದುಷ್ಟ ಅನ್ನವನ್ನ ಅಂದ್ರೆ ಮೃತ ಆಹಾರವನ್ನ ಅಂದ್ರೆ ಮಾಂಸ ಆಹಾರವನ್ನ ತಿನ್ನುವುದರಿಂದ ಸಹ ನಮಗೆ ದುಃಖಕ್ಕೆ ಕಾರಣ ಆಗುತ್ತದೆ. ಮತ್ತೆ ದುಷ್ಟ ಕ್ರಿಯೆಗಳು ಅದರಿಂದ ಸಹ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ದುರ್ಜನರ ಸಾಂಗತ್ಯದಿಂದ ಸಹ ನಮಗೆ ದುಃಖಕ್ಕೆ ಕಾರಣವಾಗುತ್ತೆ. ಇನ್ನೊಂದು ಭಯ, 7ನೇದು ಭಯ. 8ನೇದು ರೋಗಗಳು, ವ್ಯಾಧಿ ಅಥವಾ ರೋಗಗಳು. ಮೊನ್ನೆ ತಿಳ್ಕೊಂಡ್ರೆ ನಾವು ರೋಗಗಳ ಬಗ್ಗೆ. 9ನೇದು ಆಪದ ಆಗ್ತಿರ್ತದಂದ್ರೆ ಪ್ರಮಾದಗಳು, ಕೆಲವು ಪ್ರಮಾದಗಳು ಅಂತ. ಕನ್ನಡದಲ್ಲಿ ಆಪತ್ತು ನಡೀತಾ ಇರ್ತದೆ, ಆಕ್ಸಿಡೆಂಟ್, ಇನ್ಸಿಡೆಂಟ್, ಇಂಥವುಗಳಿಂದ ಸಹ ನಮಗೆ ದುಃಖಕ್ಕೆ ಕಾರಣಾಭೂತಿ ಆಗ್ತೀವಿ. 10ನೇದು ಸಮಸ್ಯೆಗಳು. ಇವು ಟೋಟಲ್ 10. ಈ ರೀತಿ 10 ಅಂಶಗಳಿಂದ ನಮ್ಮ ಜೀವನದಲ್ಲಿ ದುಃಖಕ್ಕೆ ಕಾರಣ ಆಗುತ್ತಂತೆ. ಇದ್ರ ಬಗ್ಗೆ ಸ್ವಲ್ಪ ಒಂದೊಂದಾಗಿ ವಿವರವಾಗಿ ತಿಳ್ಕೊಂತ ಬರೋಣ ಮಾಸ್ಟರ್ಸ್. ಫಸ್ಟ್ನೇದೇನಂದ್ರೆ ಗುರುಗಳು ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಫಸ್ಟ್ನೇದು ಅಜ್ಞಾನ. ಇದೆಲ್ಲ ವಸಿಷ್ಠ ಮುನಿ ಮಹರ್ಷಿ ಶ್ರೀರಾಮಚಂದ್ರನಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು. ಇದು ನಾವೇನು ಸುಮ್ಮನೆ ಯಾವ್ದೊಂದು ಬುಕ್ನಿಂದ ತಿಳ್ಕೊಂತಾ ಇಲ್ಲ ಏನಷ್ಟೇ. ವಸಿಷ್ಠ ಮುನಿ ಮಹರ್ಷಿ ಶ್ರೀರಾಮಚಂದ್ರ ಪ್ರಭುನಿಗೆ ಬೋಧನೆ ಮಾಡಿರ್ತಕ್ಕಂತಹ ವಸಿಷ್ಠ ಗೀತಾ ಅಥವಾ ವಸಿಷ್ಠಾಮೃತಂ ಎನ್ನುವ ಪುಸ್ತಕದಿಂದ ಆ ಅಂಶಗಳನ್ನ ನಾವು ತೆಗೆದುಕೊಂಡು ತಿಳ್ಕೊತಾ ಇದ್ದೀವಿ. ಅಂದ್ರೆ ಎಷ್ಟು ಮಹತ್ವ ಕೊಡಬೇಕಾಗಿರ್ತಕ್ಕಂಥ ನಾವು ತಿಳ್ಕೋಬೇಕು. ಶ್ರೀರಾಮಚಂದ್ರ ಪ್ರಭುನಿಗೆ ದುಃಖ ಬರಲು ಕಾರಣವೇನು? ಅಜ್ಞಾನ. ತನ್ನ ರಾಮರಾಜ್ಯದಲ್ಲಿ ಎಲ್ಲ ಸುಖ, ಸಂತೋಷ, ಸಮೃದ್ಧಿ, ಆನಂದದಿಂದ ಇರ್ತಾರ ಅನ್ಕೊಂಡಿದ್ದ. ಆದರೆ ಪರ್ಯಟನ ಮಾಡಿ ಬಂದಾಗ ಪ್ರತಿಯೊಂದು ಮನೆಯಲ್ಲಿ ಒಂದು ದುಃಖ ಇದೆ, ಸಮಸ್ಯೆ ಇದೆ, ರೋಗ ಇದೆ, ಬಾಧ ಇದೆ, ಚಿಂತೆ ಇದೆ, ಕಷ್ಟಗಳಿದ್ದಾವೆ. ಅರೆ ನನ್ನ ರಾಜ್ಯದಲ್ಲಿ ಇಷ್ಟು ದುಃಖದಲ್ಲಿದ್ದಾರೆ ಹೇಳಿ ದುಃಖಕ್ಕೆ ವೈರಕ್ಕೆ ಬಂದು ಅನ್ನ ನೀರು ಎಲ್ಲ ಬಿಟ್ಟು ದುಃಖ ಪಡ್ಕೊಂತ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ ಶ್ರೀರಾಮಚಂದ್ರ ಪ್ರಭು. ದಶರಥ ಮಹಾರಾಜ, ಅರೆ ನನ್ನ ಮಗ ಜ್ಯೇಷ್ಠ ಪುತ್ರ ಕೌಶಲ್ಯ ಪುತ್ರ ದುಃಖದಲ್ಲಿದ್ದಾನೆ, ಇದಕ್ಕೆ ನಿವಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ
ಕುಲಗುರು ಆಗಿರ್ತಕ್ಕಂತಹ ವಸಿಷ್ಠ ಮುನಿ ಮಹರ್ಷಿನೇ ಹೋಲಿದರೆ ಸಾಧ್ಯ ಅಂತ ಹೇಳಿ ವಸಿಷ್ಠ ಮುನಿ ಮಹರ್ಷಿ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಸರಿ ಅಂತ ಹೇಳಿ ಶ್ರೀರಾಮಚಂದ್ರ ಪರ್ವತದಲ್ಲಿ ಬಂದು ಕುಂದಿರಿಸ್ಕೊಂಡು ನಿನಗೆ ದುಃಖ ನಿವಾರಣಾ ಮಾರ್ಗವನ್ನ ಹೇಳ್ಬೇಕಂತೇಳಿ ಅವಾಗಲೇ ವಸಿಷ್ಠ ಗೀತ ಉದ್ಭವ ಆಯಿತು. ಯಾವ ರೀತಿ ಆದ್ರೆ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಾ ಸಭೆಯನ್ನು ನೋಡಿ ದುಃಖ ಪಡ್ತಾ ಇದ್ದಾನೆ. ಅರೆ ನಮ್ಮ ಸಂಬಂಧಿಕರವರು ಅವ್ರ ಹತ್ರ ಹೇಗೆ ಯುದ್ಧ ಆಡ್ಬೇಕು ಅಂತ ಇದ್ದಾಗ ಆತ್ಮಜ್ಞಾನ ಬೋಧನೆ ಮಾಡ, ಭಗವದ್ಗೀತೆ ಬೋಧನೆ ಮಾಡ, ಅವಾಗ ತನ್ನ ಕರ್ತವ್ಯ ಗೊತ್ತಾಯ್ತು, ಯುದ್ಧಕ್ಕೆ ಪ್ರೊಸೀಡ್ ಆದ. ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವಿಗೆ ತನ್ನ ರಾಜ್ಯವನ್ನು ನೋಡಿ ಬಹಳ ದುಃಖಕ್ಕೆ ಕಾರಣೀಭೂತನಾದ. ಆ ಸಮಯದಲ್ಲಿ ಆತ್ಮಜ್ಞಾನವನ್ನ ಬೋಧನೆ ಮಾಡ, ಆ ಬೋಧನೆನೇ ಅದರ ಹೆಸರೇ ವಸಿಷ್ಠ ಗೀತ ಅಥವಾ ವಸಿಷ್ಠಾಮೃತ. ಅದನ್ನ ವಸಿಷ್ಠ ಗೀತವನ್ನ ಪತ್ರಿಸಾರು ಸಿಂಪ್ಲಿಫಿಕೇಶನ್ ಮಾಡಿ ಒಂದು 700 ಶ್ಲೋಕನೋ ಆಗಿ ಬರೆದ್ರು. ಅದನ್ನ ತಟವರ್ತಿ ರಾಘವರಾಸರು ದುಃಖ ನಿವಾರಣಾ ಮಾರ್ಗ ಅಂತೇಳಿ ಅದರಲ್ಲಿ 700 ಶ್ಲೋಕಗಳಲ್ಲಿ ಇಂಪಾರ್ಟೆಂಟ್ ಆಯ್ಕೆ ಮಾಡಿಕೊಂಡು 350 ಶ್ಲೋಕಗಳನ್ನಾಗಿ ಬರೆದಿದ್ದಾರೆ. ಸಿಂಪ್ಲಿಫಿಕೇಶನ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಸೆನ್ಸ್ ನ ಅರ್ಥ ಮಾಡ್ಕೊಂಡ್ಬೇಕಂತ ಹೇಳಿ ಗುರುಗಳು ಬರೆದಿರ್ತಕ್ಕಂಥದ್ದು. ಅದರ ಹೆಸರೇ ದುಃಖ ನಿವಾರಣಾ ಮಾರ್ಗ ಪುಸ್ತಕ. ಅದರಲ್ಲಿ ನಾವು 10 ಪಾಯಿಂಟ್ಗಳು ಹೇಳಿದ್ದಾರೆ. ದುಃಖಕ್ಕೆ ಕಾರಣ ಏನು? ಫಸ್ಟ್ನೇದು ಅಜ್ಞಾನ, ಎರಡನೇದು ಕೋರಿಕೆಗಳು, ಅನೇಕ ಕೋರಿಕೆಗಳು, ಮೂರನೇದು ಮನಸ್ಸನ್ನ ಜಯಿಸದೇ ಇರುವುದರಿಂದ, ನಾಲ್ಕನೇದು ಮಾಂಸ ಆಹಾರ ತಿನ್ನುವುದರಿಂದ, ಐದನೇದು ದುಷ್ಟಕ್ರಿಯೆಗಳು, ಆರನೇದು ದುರ್ಜನರ ಸಾಂಗತ್ಯ, 7 ಭಯ, 8 ರೋಗಗಳು, 9 ಆಪದಗಳು ಇನ್ಸಿಡೆಂಟ್ಸ್, 10 ಸಮಸ್ಯೆಗಳು. ಈ ರೀತಿ 10 ರೀತಿಯಿಂದ ನಮಗೆ ದುಃಖ ಬರಲು ಕಾರಣ ಅಂತೆ. ಮತ್ತೆ ದುಃಖದಿಂದ ಬಿಡುಗಡೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈ 10 ನಾವು ಜಯಿಸ್ಬೇಕು. ಫಸ್ಟ್ನೇದೇನು ತಿಳ್ಕೊಳ್ಳೋಣ. ಫಸ್ಟ್ನೇದೇನು ಹೇಳಿದ್ದಾರೆ ಗುರುಗಳು? ಅಜ್ಞಾನ. ನಮಗೆ ದುಃಖ ಬರೋದಕ್ಕೆ ಫಸ್ಟ್ನೇ ಕಾರಣ ಅಜ್ಞಾನ. ಅಜ್ಞಾನ ಅಂದ್ರೆ ಏನಿಲ್ಲಿ? ಈ ದೇಹ ನಾನು ಅಂತ ಅನ್ಕೊಂಡು ಕಣ್ಣಿಗೆ ಕಾಣ್ತಕ್ಕಂತಹ ಈ ಜಗತ್ತು ನಿಜ, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಿಲೇಶನ್ಶಿಪ್ ನಿಜ, ಆಸ್ತಿ ಐಶ್ವರ್ಯಗಳು ಸಿರಿ ಸಂಪದಗಳು ಇವು ನಿಜ ಅಂದ್ಕೊಂಡು ತಾನು ಜೀವನ ಮಾಡ್ತಾ ಇದ್ರೆ ಅದು ದುಃಖಕ್ಕೆ ಕಾರಣ ಮಾಡಿಕೊಡುತ್ತೆ. ಇಡೀ ಜೀವನವನ್ನೆಲ್ಲ ಆ ಶಕ್ತಿ, ಸಮಯ, ಆಯುಷ್ಯು ಎಲ್ಲವೂ ಏನ್ ಮಾಡದಂದ್ರೆ ಆ ವ್ಯಕ್ತಿ, ಆ ಮನುಷ್ಯ ಧನ ಸಂಪಾದನೆಗೋಸ್ಕರ ಸಮಯವನ್ನ ಮೀಸಲಾಗಿಟ್ಟ. ಇಲ್ಲಿ ಗುರುಗಳು ಒಂದು ಮಾತಾಡ್ತಾರೆ, ಧನ ಸಂಪಾದನೆಗೋಸ್ಕರ ನಿನ್ನ ಸಮಯ ಎಲ್ಲವನ್ನ ನೀನು ಅದಕ್ಕೋಸ್ಕರ ಮೀಸಲಾತಿಟ್ರೆ ನಿನಗೆ ಜನ್ಮಗಳು ಜಾಸ್ತಿ ಆಗ್ತಾವಂತೆ. ಅದೇ ಒಂದು ಸಮಯ, ಶಕ್ತಿ, ಆಯುಷ್ಯು ಎಲ್ಲವೂ ಜ್ಞಾನಕ್ಕೋಸ್ಕರ ನೀನು ಮೀಸಲಾತಿಟ್ರೆ ನಿನಗೆ ಜನ್ಮಗಳು ಕಡಿಮೆ ಆಗ್ತಾವಂತೆ. ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಸರ್. ಕ್ಲಿಯರ್ ಇಲ್ಲ ನಿಜವಾಗ್ಲೂ ಸರ್. ಹೇಗೆ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಬರಬಹುದಾ? ಒಂದ್ಸಲ ಟ್ರೈ ಮಾಡಿ ಸರ್, ನೋಡೋಣ. ಹೌದಾ ಮೇಡಮ್? ನೋಡಿ ಸರ್, ಒಂದ್ಸಲ ಟ್ರೈ ಮಾಡುವ. 1 ಸೆಕೆಂಡ್ ಮೇಡಮ್, ಬೇರೆ ಪ್ಲೇಸ್ ಸೆಟ್ ಮಾಡಿ. ಹಾ, ಓಕೆ ಸರ್.
ಇವಾಗ ನೋಡ್ರಿ ಮೇಡಮ್. ಹಾ ಮಾಡಿ ಸರ್, ಮಾತಾಡಿ ಇವಾಗ. ಓಕೆ ಸರ್. ಓಕೆ ಮಾಸ್ಟರ್ಸ್. ಎಸ್ ಸರ್, ಕ್ಲಿಯರ್ ಇದೆ ಇವಾಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಮಗೆ ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಫಸ್ಟ್ ಪಾಯಿಂಟ್ ಅಜ್ಞಾನ. ಅಜ್ಞಾನ ಅಂತಂದ್ರೆ ಈ ದೇಹನೇ ನಾನು, ಕಣ್ಣಿಗೆ ಕಾಣ್ತಕ್ಕಂತಹ ಈ ಸೃಷ್ಟಿ, ಈ ಪ್ರಪಂಚ, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕುಟುಂಬ, ಐಶ್ವರ್ಯ, ಇದೆಲ್ಲ ನಿಜ ಅಂತ ಅನ್ಕೊಂಡು ತಾನು ಜೀವನ ಮಾಡ್ತಾ ಇರ್ತಾನೆ. ಅದಕ್ಕೆ ಗುರುಗಳು ಒಂದು ಮಾತು ಹೇಳ್ತಾರೆ ಇಲ್ಲಿ, ಧನ ಸಂಪಾದನೆಗೋಸ್ಕರ ಶಕ್ತಿ, ಆಯುಷು, ಸಮಯವನ್ನ, ಇಡೀ ಸಮಯ, ಶಕ್ತಿ, ಆಯುಷು ಧನ ಸಂಪಾದನೆಗೋಸ್ಕರ ಮೀಸಲಾತಿಟ್ರೆ ಅವರ ಜನ್ಮಗಳು ಜಾಸ್ತಿ ಆಗ್ತವಂತೆ. ಅದಲ್ಲದೆ ಜ್ಞಾನ ಸಂಪಾದನೆಗೋಸ್ಕರ, ಪ್ರಾಪಂಚಿಕವಾಗಿ ಕುಟುಂಬ ಪೋಷಣೆಗೋಸ್ಕರ ಎಷ್ಟು ಇಡಬೇಕೋ ಅಷ್ಟು ಸಮಯ ಕೊಟ್ಟು ಹೆಚ್ಚಿನ ಸಮಯವನ್ನ ಆತ್ಮಜ್ಞಾನವನ್ನ, ಜ್ಞಾನಕ್ಕೋಸ್ಕರ ಸಮಯವನ್ನ ಮೀಸಲಾತಿಟ್ರೆ ಅವರ ಜನ್ಮಗಳು ಕಡಿಮೆ ಆಗ್ತವಂತೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಧನಕ್ಕೋಸ್ಕರ ನಾವು ಸಮಯವನ್ನ ಮೀಸಲಾತಿಟ್ರೆ ಹೆಚ್ಚಿನ ಸಮಯವನ್ನ, ಅದಕ್ಕೋಸ್ಕರನೇ ದುಡ್ಡು 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 ಅಂತಿರ್ತಾರೆ. ಆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಅವರ ಜೀವನವನ್ನೆಲ್ಲ ಮೀಸಲಾತಿಟ್ಟು ಆ ದುಡ್ಡು ಸಂಪಾದನೆ ಮಾಡೋದು, ಅದು ಧರ್ಮಬದ್ಧವಾಗಿ ಸಂಪಾದನೆ ಮಾಡ್ತಿದಾರ ಅಂದ್ರೆ ಅದು ಇಲ್ಲ, ಅದು ಅಧರ್ಮ, ಅವನೀತಿ. ಈ ರೀತಿ ಮಾಡಿದಾಗ ಮತ್ತೆ ಅವ್ರ ಜನ್ಮಗಳು ಕಡಿಮೆ ಆಗೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ, ಇನ್ನ ಹೆಚ್ಚಾಗ್ತಾ ಹೋಗುತ್ತಂತ ಇಲ್ಲಿ ಗುರುಗಳು ಘಂಟಾಘೋಷವಾಗಿ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅದು ಬಿಟ್ಟು ಎಷ್ಟು ಬೇಕೋ ಅಷ್ಟು ಜೀವನ ಮಾಡೋದಕ್ಕೆ ಸಂಪಾದನೆ ಮಾಡ್ಕೊಳ್ತಾ ಹೆಚ್ಚಿನ ಸಮಯವನ್ನ ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸಮಯವನ್ನ ಮೀಸಲಾತಿಟ್ರೆ ಅವರ ಜನ್ಮಗಳು ಕಡಿಮೆ ಆಗ್ತಾ ಹೋಗ್ತಾರಂತೆ. ಆದ್ದರಿಂದ ಫಸ್ಟ್ನೇ ಪಾಯಿಂಟ್ ಏನಂದ್ರೆ, ಇಲ್ಲಿ ನಮಗೆ ದುಃಖ ಬರೋದಕ್ಕೆ ಕಾರಣ ಏನಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ತಿಳ್ಕೊಂಡಿದ್ದು. ಕಣ್ಣಿಗೆ ಕಾಣೋದೊಂದೇ ನಿಜ, ಕಾಣ ಇರ್ತಕ್ಕಂಥ ಜಗತ್ತಿಲ್ಲ, ಕಾಣುವುದೊಂದೇ ಜಗತ್ತು ನಿಜ, ಅದೊಂದೇ ನಿಜ, ಉಳಿತಿದ್ದೆಲ್ಲ ನಿಜ ಅಲ್ಲ. ಈ ರೀತಿ ನಾಸ್ತಿಕವಾದಿಗಳಿಗೆ ಏನಾಗ್ತದಂದ್ರೆ, ಇದಕ್ಕೋಸ್ಕರನೇ ಕೃಷಿ ಮಾಡಿ ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಕೊಂಡು ಆ ದುಡ್ಡು ರಕ್ಷಣೆ ಮಾಡೋದಕ್ಕೋಸ್ಕರ ಒಂಥರ ಸೆಕ್ಯೂರಿಟಿ ಗಾರ್ಡ್ ತರ ಇರ್ತಾನೆ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು. ದುಡ್ಡು ಸಂಪಾದನೆ ಮಾಡೋದು ಒಂದೇ ಅಲ್ಲ, ದುಡ್ಡು ಸಂಪಾದನೆ ಮಾಡ್ತೀವಿ ಇಡೀ ಜೀವನವನ್ನೆಲ್ಲ ಸಂಪಾದನೆ ಮಾಡಿ ಮತ್ತೆ ಅದಕ್ಕ ರಕ್ಷಕನಾಗಿ, ಕಾವಲುಗಾರನಾಗಿ, ರಕ್ಷಕನಾಗಿರ್ಬೇಕು, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೇಕು. ದುಡ್ಡು ಕಾಪಾಡ್ಕೋಬೇಕಲ್ಲ, ಯಾರನ್ನ ಇನ್ಕಮ್ ಟ್ಯಾಕ್ಸ್ ಬರ್ತಾರೇನೋ, ಯಾರನ್ನ ಕಳ್ಳರು ಬಂದ್ ತಗೊಂಡ್ ಹೋಗ್ತಾರೇನೋ, ಏನನ್ನ ಆಗ್ತತೇನೋ ಅಂತ ಅನುಕ್ಷಣ ಕಾವಲು ಕಾಯ್ತಾ ಇರ್ತಾನೆ, ಕಾವಲುಗಾರ ಆಗ್ತಾನೆ. ಆದ್ರೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡ್ರೆ ಆ ಜ್ಞಾನನೇ ಅವರನ್ನ ರಕ್ಷಣೆ ಮಾಡುತ್ತೆ. ದುಡ್ಡು ಸಂಪಾದನೆ ಮಾಡಿದ್ರೆ ಅವ್ರನ್ನೇ ರಕ್ಷಣೆ ಮಾಡೋದಿಲ್ಲ. ಆ ದುಡ್ಡನ್ನು ರಕ್ಷಣೆ ಮಾಡೋದಕ್ಕೆ ಅವರೇ ವೇಟ್ ಮತ್ತೆ ಕಾಯ್ತಾ ಇರ್ಬೇಕದನ್ನ. ಅದರಷ್ಟೊಳಗೆ ಅವನಿಗೆ ಶುಗರ್ ಬರುತ್ತೋ, BP ಬರುತ್ತೋ, ಏನ್ ಬರುತ್ತೋ ಗೊತ್ತಾಗಲ್ಲ. ಆದ್ರೆ ತನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಂತ, ಆದ್ರೆ ಅದ್ರ ಜೊತೆಗೆ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ದ. ಯಾವಾಗಾದ್ರೆ ಜ್ಞಾನ ಸಂಪಾದನೆ ಮಾಡ್ದೋ ಆ ಜ್ಞಾನನೇ ಅವರನ್ನ ರಕ್ಷಣೆ ಮಾಡುತ್ತೆ. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಗೌರವ ಕೊಡ್ತಾರೆ ಆತ್ಮಜ್ಞಾನಿಗಳಿಗೆ.
ಒಬ್ಬ ಮಾಸ್ಟರ್ಗೆ, ತ್ರಿಕರಣ ಶುದ್ಧಿಯಿಂದ ಸಾಧನೆ ಮಾಡ್ತಕ್ಕಂಥ ಮಾಸ್ಟರ್ಗೆ, ಸೇವೆ ಮಾಡ್ತಕ್ಕಂಥ ಮಾಸ್ಟರ್ಗೆ ಆ ಪ್ರಕೃತಿನೇ ಸಹಕಾರ ಕೊಡುತ್ತೆ. ಆದ್ದರಿಂದ ಇಲ್ಲಿ ನಾವು ಸತ್ಯ ಏನ್ ತಿಳ್ಕೊಬೇಕಂದ್ರೆ, ಜ್ಞಾನವನ್ನ ಬೆಳೆಸ್ಕೋಬೇಕು. ದುಃಖವನ್ನ ತೋಲಿಸ್ಕೋಬೇಕಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆ. ಈ ದೇಹ, ಈ ಮನಸ್ಸು, ಈ ಬುದ್ಧಿ, ಈ ಚಿತ್ತ, ಈ ಅಹಂಕಾರ ಇದು ನಾನಲ್ಲ. ನಾನು ಆತ್ಮ ಅಂತ ಸತ್ಯವನ್ನ ತಿಳ್ಕೋಬೇಕು. ಯಾವಾಗಾದ್ರೆ ಈ ಸತ್ಯವನ್ನ ತಿಳ್ಕೊಂಡು ಸಾಧನೆಯಿಂದ ಅನುಭೂತಿಯನ್ನ ಯಾರು ಪಡಿತಾರೋ, ವಸಿಷ್ಠ ಗೀತದಲ್ಲಿ ಏನ್ ಹೇಳ್ತಾರಂತೆ, ಆತ್ಮಾನುಭೂತಿ ಅಥವಾ ಆತ್ಮದರ್ಶನ ಅಥವಾ ಆತ್ಮ ಸಾಕ್ಷಾತ್ಕಾರ ಇದನ್ನ ಯಾರು ಮಾಡ್ಕೊಂತಾರೋ ಅವರು ಮೋಕ್ಷವನ್ನೇ ಪಡ್ಕೊಂತಾರೆ. ಜನ್ಮ ಚಕ್ರದಿಂದ ಬಿಡುಗಡೆ ಆಗ್ತಾರೆ. ಅವರಿಗೆ ಇನ್ನೊಂದು ಜನ್ಮಗಳಂತೂ ಇರೋದಿಲ್ಲ. ಯಾವ ರೀತಿ ಆದ್ರೆ ಸುಟ್ಟಿರ್ತಕ್ಕಂತಹ ಬೀಜ ಮತ್ತೆ ಮೊಳಕೆ ಎತ್ತುವುದಿಲ್ಲ, ಅದು ಅಲ್ಲಿಗೆ ಸ್ಟಾಪ್. ಅದು ಸುಟ್ಟಿರ್ತಕ್ಕಂಥ ಮಡಿಕೆ ಮತ್ತೆ ಆ ಮಡಿಕೆ ಮಾಡಕ್ ಬರೋದಿಲ್ಲ, ಅದನ್ನ ಹೊಡೆದೋದ್ಮೇಲೆ. ಅದೇ ರೀತಿಯಾಗಿ ಒಂದು ಸಲಿ ಹಾಲು ಮೊಸರು ಆದ್ಮೇಲೆ ಮತ್ತೆ ಹಾಲು ಆಗೋದಿಲ್ಲ. ಅದೇ ರೀತಿಯಾಗಿ ಒಂದು ಸಲ ಈ ದೇಹದೊಳಗಿರ್ತಕ್ಕಂತಹ ದೇಹಿಯನ್ನ ಅಂದ್ರೆ ಆತ್ಮವನ್ನ ಯಾರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೋ, ಆತ್ಮಾನುಭೂತಿಯನ್ನ ಪಡ್ಕೊಂತಾರೋ ಅವರು ಮತ್ತೆ ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇದಕ್ಕಂದ್ರೆ ಈ ದೇಹದೊಳಗಿರ್ತಕ್ಕಂತಹ ದೇಹಿಯನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯೋಗಿ ವೇಮನ ಹೇಳ್ತಾನಲ್ವಾ, చదువు ಅಂದ್ರೆ చావు పుట్టక లేని చదువేల చదువులు, చదువులు చదువుతనేలా సన్యాసి కానేలా, జన్మతములు చిక్కి పుట్టరో చావు పుట్టుకలేని చదువేల చదువరు చదువరు విశ్వదా విరామ వినురవేమ, చదువులు చదివితనేలా. ಅಂದ್ರೆ ಓದನ್ನು ಓದ್ತಾ ಇದ್ದಾನೆ, ವಿದ್ಯೆಯನ್ನು ಕಲಿತಾ ಇದ್ದಾನೆ, ಪ್ರಾಪಂಚಿಕ ವಿದ್ಯೆ ಕಲಿತಾ ಇದ್ದಾನೆ. ಆ ಪ್ರಾಪಂಚಿಕ ವಿದ್ಯೆಯಿಂದ ಇಹಲೋಕದಲ್ಲಿ ಮಾತ್ರ ಲಾಭ ಇದೆ, ಪರಲೋಕದಲ್ಲಿ ಲಾಭ ಇಲ್ಲ ಅಂತೆ. చదువులు చదివితేనేలా ಸನ್ಯಾಸಿ ಕಾನೇಲ. ಅಥವಾ ನೀನು ಸನ್ಯಾಸಿ ಆದ್ರೆ ಏನು ಪ್ರಯೋಜನ? ಪ್ರಾಪಂಚಿಕ ವಿದ್ಯೆ ಹೋದ್ರೂ ಉಪಯೋಗ ಇಲ್ಲ. ನೀನು ಕಾವಿ ಬಟ್ಟೆ ಹಾಕೊಂಡು ಒಳಗಡೆ ಇರ್ತಕ್ಕಂತಹ ವಿಷ ಸರ್ಪ ಹಾಗೆ ಇಟ್ಕೊಂಡಾಗ ನೀನು ಎಷ್ಟು ಬಹಿರ್ಮುಖವಾಗಿ ನೀನು ಎಷ್ಟು ಕಪಟವಾಗಿರ್ತಕ್ಕಂತಹ ಮಾಲೆ ಹಾಕೊಂಡ್ರು, ಕಾವಿ ಬಟ್ಟೆ ಹಾಕೊಂಡ್ರು, ವಿಭೂತಿ ಧರಿಸಿದ್ರು ಏನು ಉಪಯೋಗ ಇಲ್ಲ ಅಂತೆ. ಸನ್ಯಾಸ ಆದ್ರೂ ಉಪಯೋಗ ಇಲ್ಲ. ಎಲ್ಲದರ ಮೇಲೆ ಕೋರಿಕೆಗಳಿಟ್ಕೊಂಡಾಗ, ಆಸೆಗಳಿಟ್ಕೊಂಡಾಗ, ದನದ ಮೇಲೆ, ಸ್ತ್ರೀ ಮೇಲೆ, ಮಣ್ಣಿನ ಮೇಲೆ ಆಸೆಗಳಿಟ್ಕೊಂಡು ಕಾವಿ ಬಟ್ಟೆ ಧರಿಸ್ರೆ ಏನು ಉಪಯೋಗ ಇಲ್ಲ. ನೀನು ಸನ್ಯಾಸ ಆದ್ರೂ ಉಪಯೋಗ ಇಲ್ಲ. ಜನ್ಮತುಮುಲು ಚಿಕ್ಕಿ ಚಾವನೇಲ. ಆ ಮತ, ಹಿಂದೂ ಮತ, ಕ್ರೈಸ್ತ, ಮುಸ್ಲಿಂ, ಬುದ್ಧ, ಬುದ್ಧಿಸಂ ಇಂತಹ ಮತಗಳು ನಂದು, ಈ ಮತ ಆ ಮತ ಅಂತೇಳಿ ಆ ಮತ ಅದೇ ಶ್ರೇಷ್ಠ, ನನ್ನ ಮತನೇ ಶ್ರೇಷ್ಠ, ಹಿಂದೂ ಮತನೇ ಶ್ರೇಷ್ಠ, ಮುಸ್ಲಿಂ ಮತನೇ ಶ್ರೇಷ್ಠ, ಕ್ರಿಶ್ಚಿಯನ್ ಮತನೇ ಶ್ರೇಷ್ಠ,
ಹಂಗ ಮತಗಳು ನನ್ನ ಮತ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ ಅನ್ಕೊಂಡು ನೀನು ಮರಣ ಆದ್ರೂ ಉಪಯೋಗ ಅಂತೆ, ಮೋಕ್ಷ ಇಲ್ಲ ಅಂತೆ. చావు పుట్టుకలేని చదువేల చదువరు చదువరు విశ్వధాభిరామ వినురవేమ. చావు పుట్టుకలేని చదువేల చదువరు. ಹುಟ್ಟು ಸಾವು ಇಲ್ಲದ ವಿದ್ಯೆಯನ್ನ ಕಲಿ. ಹುಟ್ಟು ಸಾವು ಇಲ್ಲ ವಿದ್ಯೆ ಯಾವ್ದದು? ಈ ದೇಹ ಅನ್ಕೊಂಡ್ರೆ ಹುಟ್ತಾ ಇದೆ ಮತ್ತೆ ಸತ್ತು ಹೋಗ್ತಾ ಇದೆ. ಈ ದೇಹಕ್ಕೆ ಪ್ರಾಯೋರಿಟಿ ಕೊಟ್ಟಿವಂದ್ರೆ ಹುಟ್ಟು ಜನನ ಮರಣ ಚಕ್ರ ಸಿಕ್ಕಾಕೊಳ್ತೀವಿ. ಮತ್ತೆ ಹುಟ್ಟು ಸಾವಿಲ್ಲದ ವಿದ್ಯೆ ಯಾವ್ದದು? ಅದೇ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಇಂತಹ ಬ್ರಹ್ಮವಿದ್ಯೆಯನ್ನ, ಆತ್ಮವಿದ್ಯೆಯನ್ನ ಯಾವಾಗಾದ್ರೆ ನಾವು ಕಲ್ತ್ಕೊಂತೀವೋ, ತಿಳ್ಕೊಂತೀವೋ, ಆಚರಣೆಯಲ್ಲಿ ಇಟ್ಕೊಂತೀವೋ, ಸಾಧನೆಯನ್ನು ಮಾಡ್ತೀವೋ, ಅವಾಗ ಸತ್ಯ ಗೊತ್ತಾಗುತ್ತೆ. ಏನ್ ಸತ್ಯ? ನಾನು ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದು ನಾನಲ್ಲ. ನಾನು ಆತ್ಮ ಅಂತ ಅನುಭವಕ್ಕೆ ತಂದ್ಕೊಂತೀನಿ ಸಾಧನೆಯಿಂದ. ಯಾವಾಗಾದ್ರೆ ಸಾಧನೆಗಳಿಂದ ಇಂತಹ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ತಿಳ್ಕೊಂಡು ಸಾಧನೆ ಮಾಡ್ತೀವೋ ಆ ಸತ್ಯವನ್ನು ತಿಳ್ಕೊಂತೀವಿ. ಏನ್ ಸತ್ಯ? ನಾನೊಂದು ಆತ್ಮ. ಇದೇ ಜ್ಞಾನ. ಈ ಜ್ಞಾನವನ್ನ ಯಾವಾಗಾದ್ರೆ ನಾವು ತಿಳ್ಕೊಂತೀವೋ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ತೊಲಗೋಗ್ಬಿಡ್ತದೆ. ಒಂದು ಡಾರ್ಕ್ ರೂಮ್ ನಲ್ಲಿ ಒಂದು ಲೈಟ್ ಬಿಟ್ರು, ಒಂದು ದೀಪ ಹಚ್ಚಿದ್ರು, ಇಷ್ಟು ದಿನ ಇರ್ತಕ್ಕಂತಹ ಡಾರ್ಕ್ ರೂಮ್ ಒಂದು ದೀಪ ಬಂದ ತಕ್ಷಣ ಅದೆಲ್ಲ ಡಾರ್ಕ್ ಹೋಗಿ ಬೆಳಕು ಬಂದ್ಬಿಡ್ತು. ರಾತ್ರಿ ಎಲ್ಲ ಕತ್ಲಿತ್ತು, ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಎಲ್ಲ ಬೆಳಕಾಯ್ತು. ಅದೇ ರೀತಿಯಾಗಿ ಇಷ್ಟು ದಿನಗಳು, ಇಷ್ಟು ವರ್ಷಗಳು, ಇಷ್ಟು ಜನ್ಮಗಳು ಜ್ಞಾನದಿಂದ ಜೀವಿಸಿವಿ ನಾವು. ಏನು ಅಜ್ಞಾನ? ಕಣ್ಣಿಗೆ ಕಾಣದೊಂದೇ ನಿಜ, ಕಾಣದಿರ್ತಕ್ಕಂಥದ್ದು ಇಲ್ಲ. ಬೇರೆ ಕಾಣಂಗಿಲ್ಲ, ಆದ್ರೂ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಒಂದು ಮರ ಇದೆ, ಮರ ಭೂಮಿ ಕೆಳಗಡೆ ಬೇರಿದೆ. ಆ ಮರ ನಿಂದಿರ್ಬೇಕಂದ್ರೆ ಅದಕ್ಕೆ ಆಧಾರ ಬೇರು ಇಲ್ಲ ಅಂತ ಹೇಳಕ್ಕಾಗುತ್ತಾ? ಬೇರ್ ಚೆನ್ನಾಗಿದ್ರೇನೆ ಮರ ಚೆನ್ನಾಗಿರುತ್ತೆ. ಆ ಬೇರೆ ಸರಿಗಿಲ್ಲ ಅಂದ್ಮೇಲೆ ಮರ ಬೆಳೆಯೋದಿಲ್ಲ, ಕುಂಠಿತ ಆಗುತ್ತೆ, ರೋಗ ಬರುತ್ತೆ, ಸತ್ತೋಗುತ್ತೆ. ಆಧಾರ, ಈ ಸೃಷ್ಟಿಗೆ ಆಧಾರ ಆ ಪರಬ್ರಹ್ಮ. ಅವನು ಕಾಣೋದಿಲ್ಲ, ಆದ್ರೂ ಅವನೇ ನಡೆಸ್ತಾ ಇರೋದು. ಅನೇಕ ಜನ್ಮಗಳಿಂದ ನಾವು ದೇಹ ನಾನು ಅಂತ ಅನ್ಕೊಂಡು ಜೀವನ ಮಾಡೋದೇ ಅಜ್ಞಾನ. ಆ ಅಜ್ಞಾನದಿಂದ ಜೀವಿಸೋದ್ರಿಂದ ನಮ್ಗೆ ದುಃಖ ಇದೆ. ದುಃಖ ಇಷ್ಟು ದಿನ ನಮ್ಮ ಅಪ್ಪ ಅಮ್ಮವರಿದ್ರು, ಅವರು ಡೆತ್ ಆದ್ರು. ದೇಹ ಸ್ಥಿತಿಯಲ್ಲಿದ್ದರೆ ದುಃಖ ಪಡ್ತಾ ಇದ್ದೆ. ಇವಾಗಾದ್ರೆ ಆತ್ಮಜ್ಞಾನ ಪಡ್ಕೊಂಡ್ಮೇಲೆ ಅರೆ ಮರಣ ಅನ್ನೋದು ದೇಹಕ್ಕೊಂದೇ, ಆತ್ಮಕ್ಕಲ್ಲ ಅಂತ ಗೊತ್ತಾಯ್ತು. ಅವರು ತಂದೆ ತಾಯಂದ್ರು ಯಾವಾಗಲೂ ಶಾಶ್ವತವಾಗಿರ್ತಾರೆ. ಅವರು ದೇಹ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಶಾಶ್ವತವಾಗಿರೋದಿಲ್ಲ, ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಅವರು ಶಾಶ್ವತವಾಗಿರ್ತಾರೆ. ದೇಹಕ್ಕೆ ಮರಣ ಇದೆ, ಆತ್ಮಕ್ಕೆ ಮರಣ ಇಲ್ಲ. ಇದೇ ಜ್ಞಾನ. ಈ ಜ್ಞಾನವನ್ನು ಪಡ್ಕೊಂಡಾಗ ನಮಗೆ ದುಃಖ ಇರೋದಿಲ್ಲ.
ಡಾರ್ಕ್ ರೂಮ್ಗೆ ಒಂದು ದೀಪ ಹಚ್ಚಿದಾಗ ಹೆಂಗಾದ್ರೆ ಬೆಳಕಾಯ್ತು, ರಾತ್ರಿ ವೇಳೆಯಲ್ಲಿ ಮತ್ತೆ ಹಗಲು ಸೂರ್ಯ ಬಂದ ತಕ್ಷಣ ಹೆಂಗಾದ್ರೆ ಬೆಳಕಾಯ್ತು, ಯಾವಾಗಾದ್ರೆ ಇಷ್ಟು ಜನ್ಮಗಳು, ಇಷ್ಟು ವರ್ಷಗಳು, ಇಷ್ಟು ದಿನಗಳು, ಇಷ್ಟು ಜನ್ಮಗಳು ನಾವು ದೇಹ ನಾನು ಅನ್ಕೊಂಡ ಜೀವನ ಮಾಡ್ಕೊಂತ ಬಂದ್ವಿ, ಯಾವಾಗಾದ್ರೆ ಜ್ಞಾನೋದಯ ಆಯ್ತು, ಆ ದುಃಖ ಎಲ್ಲ ಹೋಯ್ತು. ಜನ್ಮ ಚಕ್ರದಿಂದ ಹುಟ್ಟೋದು ಕೂಡ ಹೋಯ್ತು. ಬೀಜ ಏನಾಗಿದೆ, ಸುಟ್ಟೋಗಿದೆ. ಸತ್ಯ ಅನುಭವ ಬಂದಿದೆ. ಇನ್ನೆದಕ್ಕೆ ಜನ್ಮಗಳು ತಗೊಂತಾನೆ? ಸಮಸ್ತ ಕರ್ಮಗಳು ಸುಟ್ಟು ಹೋಗ್ತಾವಲ್ಲಿ. ಜ್ಞಾನಾಗ್ನಿ ದಗ್ಧ ಕರ್ಮಣ. ನಮಗೆ ಮೋಕ್ಷ ಬೇಕಂದ್ರೆ ಜ್ಞಾನ ಬೇಕು. ಜ್ಞಾನಾನ್ಮುಕ್ತಿ ಅಂತ ಕಪಿಲ ಮಹಾಮುನಿ ಮಹರ್ಷಿ ಹೇಳಿದಾರಲ್ವಾ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಾಸ್ಟರ್ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಇನ್ನ ಏನ್ ಹೇಳ್ತಾರಂದ್ರೆ ವಶಿಷ್ಠ ಗೀತದಲ್ಲಿ, ಒಂದು ಸಲಿ ಆತ್ಮ ದರ್ಶನ ಮಾಡಿದ್ರೆ ಇಡೀ ಬ್ರಹ್ಮಾಂಡವನ್ನೆಲ್ಲ ದರ್ಶನ ಮಾಡ್ದಂಗೆ, ಇಡೀ ವಿಶ್ವವನ್ನೆಲ್ಲ ದರ್ಶನ ಮಾಡಿದಂಗೆ. ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಸಮಸ್ತವೂ ತಿಳ್ಕೊಂಡಂಗೆ. ಆತ್ಮ ದರ್ಶನ ಮಾಡಿದ್ರೆ ಸಮಸ್ತವೂ ದರ್ಶನ ಮಾಡ್ದಂಗೆ ಅಂತ ವಶಿಷ್ಠ ಗೀತದಲ್ಲಿ ಹೇಳ್ತಾರೆ ವಶಿಷ್ಠ ಮುನಿ ಮಹರ್ಷಿ, ಶ್ರೀರಾಮಚಂದ್ರ ಪ್ರಭು. ಎಷ್ಟು ಇಂತಹ ಭಾಗ್ಯ ಇದು. ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಏನ್ ತಿಳ್ಕೊಳ್ತಕ್ಕಂತಹ ಅವಶ್ಯಕತೆನೇ ಇಲ್ಲ. ಆತ್ಮ ದರ್ಶನ ಮಾಡಿದ್ರೆ ಸಮಸ್ತವನ್ನೂ ದರ್ಶನ ಮಾಡ್ದಂಗೆ. ಆತ್ಮ ಸಾಕ್ಷಾತ್ಕಾರ, ಆತ್ಮ ಸ್ಪರ್ಶ, ಆತ್ಮಾನುಭೂತಿ, ಇದು ಯಾರು ಮಾಡ್ತಾರೋ ಸುಟ್ಟಿರುವ ಬೀಜ ತರ, ಸುಟ್ಟೋಗಿರ್ತಕ್ಕಂಥ ಗಡಿಗೆ ತರ. ಅವ್ರಿಗೆ ಇದೇ ಕೊನೆ ಜನ್ಮ. ಅವ್ರು ಮತ್ತೆ ಮತ್ತೆ ಜನ್ಮಚಕ್ರ ಸಿಕ್ಕಾಕೊಳ್ಳೋದಿಲ್ಲ. ಎದಕ್ಕಂದ್ರೆ ಈ ದೇಹ ನಾನು ಅನ್ಕೊಂಡು ಮರಣ ಆದ್ರೆ ಮತ್ತೆ ಜನ್ಮಚಕ್ರ ಸಿಕ್ಕಾಕೋಬೇಕಾಗುತ್ತೆ. ಹುಟ್ಟಿರ್ತಕ್ಕಂಥ ಪರ್ಪಸ್ ಏನು? ನಾನು ಯಾರು? ಭಜಗೋವಿಂದನ ಹೇಳ್ತಾರಲ್ವಾ, ಕಾಸ್ತೆ ಕಾಂತ ಕಾಸ್ತೆ ಪುತ್ರ ಸಂಸಾರೋ ಯಮತೀರ ವಿಚಿತ್ರ ಕಶ್ಯತ್ವಂ ಕಾ ಕುತ ಆಯತಃ ತತ್ವಚಿಂತಾಯ ಮಾಯಾ ಪ್ರಾತಃ. ನೋಡ್ರಿ ಎಷ್ಟು ಅದ್ಭುತವಾಗಿ ಭಜಗೋವಿಂದಲ್ಲಿ ಶಂಕರಾಚಾರ್ಯರು ನಮ್ಗೆ ತಿಳಿಸಿದ್ದಾರೆ. ಏನು ಮನುಷ್ಯನ ಒಂದು ಲಕ್ಷ್ಯ, ಗಮ್ಯ ಏನಂತ ತಿಳಿಸ್ತಾ ಇದ್ದಾರೆ. ಕಾಸ್ತೆ ಕಾಂತ ಕಾಸ್ತೆ ಪುತ್ರ, ಯಾರು ನಿನ್ನ ಹೆಂಡತಿ, ಯಾರು ನಿನ್ನ ಮಕ್ಕಳು, ಯಾರು ನಿನ್ನ ಗಂಡ. ಸಂಸಾರೋ ಯಮ ತೀರ ವಿಚಿತ್ರ. ಸಂಸಾರ ಅನ್ನೋದು ಒಂದು ವಿಚಿತ್ರ. ಸಂಸಾರೋ ಯಮತೀರ ವಿಚಿತ್ರ. ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಂಸಾರ ಅನ್ನೋದು. ಯಾರು ನಿನ್ನ ಗಂಡ, ಯಾರು ನಿನ್ನ ಹೆಂಡತಿ, ಯಾರು ನಿನ್ನ ಮಕ್ಕಳು. ಸಂಸಾರ ಅನ್ನೋದು ಒಂದು ವಿಚಿತ್ರ, ಯಮ ವಿಚಿತ್ರ. ಕಶ್ಯತ್ವಂ ಕಾ ಕುತ ಆಯತಃ, ಯಾರು ನೀನು, ಎಲ್ಲಿಂದ ಬಂದಿದಿ? ನೀನು ಯಾರು, ನೀನು ಎಲ್ಲಿಂದ ಬಂದಿ? ತತ್ವಚಿಂತಾಯ ಮಾಯಾ ಭ್ರಾತಃ. ತತ್ವ ವಿಚಾರಣೆ ಮಾಡು, ತತ್ವ ವಿಚಾರಣೆ ಮಾಡು. ನಿನಗೆ ನಿನಗೆ ಹಿಡಿದಿರ್ತಕ್ಕಂಥ ಪ್ರೇಮೆ ತೊಲಗೋಗುತ್ತೆ, ಮಾಯೆ ತೊಲಗೋಗುತ್ತೆ.
ನೀನು ವಿಚಾರ ತತ್ವ ವಿಚಾರಣೆ ಇಲ್ಲಪ್ಪ ಅಂದ್ರೆ ನಿನಗೆ ಮಾಯೆ ತೊಲಗುವುದಿಲ್ಲ, ನೀನು ಯಾರು ಎನ್ನುವುದು ಗೊತ್ತಾಗೋದಿಲ್ಲ, ಎಲ್ಲಿಂದ ಬಂದಿಯೋದು ಗೊತ್ತಾಗೋದಿಲ್ಲ, ನಿನ್ನ ಲಕ್ಷ್ಯ ಏನಂಬುದು ಗೊತ್ತಾಗೋದಿಲ್ಲ. ತತ್ವ ವಿಚಾರಣೆ ಮಾಡು. ಅದಕ್ಕೆ ವಶಿಷ್ಠ ಮುನಿ ಮಹರ್ಷಿ ಏನ್ ಹೇಳ್ತಾನೆ, ವಿಚಾರವೇ ಪರಮ ಜ್ಞಾನ, ಸಂತುಷ್ಟಿಯೇ ಪರಮ ಲಾಭ, ವಿಚಾರಣವೇ ಪರಮ ಜ್ಞಾನ, ಸತ್ಸಾಂಗತ್ಯವೇ ಎಷ್ಟೋ ಲಾಭ ತಂದು ಕೊಡುತ್ತಂತೆ. ಸಜ್ಜನ ಸಾಂಗತ್ಯ. ಶಮವೇ ಪರಮ ಸುಖಂ. ನೋಡ್ರಿ, ಸಂತುಷ್ಟಿಯೇ ಪರಮ ಲಾಭಂ, ವಿಚಾರಣವೇ ಪರಮ ಜ್ಞಾನ. ಸಂತುಷ್ಟಿಯಿಂದ, ಸಂತೃಪ್ತಿಯಿಂದ, ಆಸೆಗೆ ಇದ್ದಷ್ಟು ಕಾಲು ಚಾಚ್ಕೊಂತ ಇರ್ತಕ್ಕಂಥವ್ರ ಜೀವನ ತೃಪ್ತಿಯಾಗಿರ್ತದೆ, ಪರಮ ಲಾಭ ತಂದು ಕೊಡುತ್ತಂತೆ. ಕೋಟಿ ಇದೆ, ಲಕ್ಷ ಇದೆ, ಕೋಟಿ ಬೇಕು, 2 ಕೋಟಿ ಬೇಕು, 3 ಕೋಟಿ ಬೇಕು, ಬೇಕು ಬೇಕು ಅನ್ನೋರು ದುಃಖವನ್ನು ಪಡ್ಕೊಂತಾರೆ. ಇದ್ದಷ್ಟರಲ್ಲಿ ಸಣ್ಣ ಮನೆ, ಏನೋ ಒಂದು ವ್ಯವಸಾಯ, ಒಂದು ವ್ಯಾಪಾರ, ಒಂದು ಉದ್ಯೋಗ, ಚಿಕ್ಕದಾಗಿದ್ರು ಚೊಕ್ಕದಾಗಿದೆ, ಇದ್ದಷ್ಟರಲ್ಲಿ ತೃಪ್ತಿಯಾಗಿ ಜೀವನ ಮಾಡ್ತಾರಲ್ಲ, ಅವರು ಪರಮ ಲಾಭವನ್ನು ಪಡ್ಕೊಂತಾರಂತೆ ಹೇಳ್ತಾರೆ ವಶಿಷ್ಠ ಮುನಿ ಮಹರ್ಷಿ. ಸಂತುಷ್ಟಿಯೇ ಪರಮ ಲಾಭಂ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಆಸೆಗೆ ಇದ್ದಷ್ಟು ಕಾಲು ಚಾಚು, ವಿಚಾರಣವೇ ಪರಮ ಜ್ಞಾನಂ. ವಿಚಾರಣೆ ಯಾರು ಮಾಡ್ತಾ ಇರ್ತಾರೋ, ತತ್ವ ವಿಚಾರಣೆ ಮಾಡಂತ ಹೇಳ್ತಾನೆ ಶಂಕರಾಚಾರ್ಯ ಆಗ್ಲಿ, ವಶಿಷ್ಠ ಮುನಿ ಮಹರ್ಷಿ ಆಗ್ಲಿ. ಏನು, ಈ ದೇಹ ನಾನಲ್ಲ, ಈ ಜಗತ್ತು ನಾನಲ್ಲ, ಈ ಆಸ್ತಿ ಐಶ್ವರ್ಯ ನಂದಲ್ಲ, ಈ ಕುಟುಂಬ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು, ಈ ದೇಹನೇ ನಾನಲ್ಲ, ಆ ಕುಟುಂಬ ಕೂಡ ನಾನಲ್ಲ. ಈ ದೇಹದೊಳಗಿರತಕ್ಕಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದು ನಾನಲ್ಲ. ನಾನು ಯಾರು? ನಾನು ದೇಹಿ. ಈ ದೇಹದೊಳಗಿರ್ತಕ್ಕಂತಹ ದೇಹಿ ನಾನು, ಅಂದ್ರೆ ಆತ್ಮ ನಾನು ಅಂತ ತತ್ವ ವಿಚಾರಣೆ ಮಾಡ್ಬೇಕಂತೆ. ರಾತ್ರಿ ಕನಸು ಕಾಣೋದು ಎಷ್ಟು ಅಸತ್ಯನೋ, ಹಗಲಿರ್ತಕ್ಕಂಥ ಜೀವನ ಕೂಡ ಅಷ್ಟೇ ಅಸತ್ಯ. ಎನ್ನುವ ಸತ್ಯವನ್ನು ತಿಳ್ಕೊಬೇಕಂತ ಹೇಳ್ತಾರೆ ಶಂಕರಾಚಾರ್ಯರು, ವಸಿಷ್ಠ ಮುನಿ ಮಹರ್ಷಿ. ಅದಕ್ಕೆ ಸಂತುಷ್ಟಿಯೇ ಪರಮ ಲಾಭಂ, ವಿಚಾರಣವೇ ಪರಮ ಜ್ಞಾನ. ಈ ರೀತಿ ವಿಚಾರಣೆ ಮಾಡಿದಾಗ ಪರಮ ಜ್ಞಾನ ಬರುತ್ತೆ ನಮ್ಗೆ. ಅರೆ, ನಾನು ಯಾರು ಅಂದ್ರೆ ಆತ್ಮ ಅಂತ ಗೊತ್ತಾಯ್ತು. ಆತ್ಮ ಅಂತ ಗೊತ್ತಾದ್ಮೇಲೆ ನಾನು ಯಾವ್ದಕ್ಕೆ ಪ್ರಯಾರಿಟಿ ಕೊಡ್ಬೇಕು? ದೇಹಕ್ಕೆ ಪ್ರಯಾರಿಟಿ ಕೊಡ್ಬೇಕಾ? 24 ತಾಸು ಅದಕ್ಕೋಸ್ಕರನೇ ಕೃಷಿ ಮಾಡ್ತಾ ಇರ್ಬೇಕಾ? ಸುಟ್ಟು ಬೂದಿ ಆಗ್ತಕ್ಕಂಥ ಈ ದೇಹಕ್ಕೋಸ್ಕರನೇ, ಅದಕ್ಕೋಸ್ಕರ ನಾ ಜನ್ಮ ತಗೊಂಡಿವೆ? ಕಪಾಳ ಕೊಡ್ದಂಗೆ ಹೇಳ್ತಾ ಇದ್ದೀನಿ ವಶಿಷ್ಠ ಮುನಿ ಮಹರ್ಷಿ ಶಂಕರಾಚಾರ್ಯರು. ಎಷ್ಟು ಜನ್ಮಗಳಂತ ಬೇಕು ನಿನಗೆ? ಸಂಸಾರ, ಮಕ್ಕಳು, ಜಂಜಾಟ, ಇದಕ್ಕೋಸ್ಕರ ನನಗೆ ಜನ್ಮ ತಗೊಂಡಿರೋದು. ಸಾಕ್ ಮಾಡಿನ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಇದ್ದಷ್ಟಲ್ಲಿ ತೃಪ್ತಿಯಿಂದ ಜೀವನ ಮಾಡ್ತಾ ಹೆಚ್ಚಿನ ಪ್ರಾಯೋರಿಟಿ ಆತ್ಮಕ್ಕೋಸ್ಕರ ಕೃಷಿ ಮಾಡು, ವಿಚಾರಣೆ ಮಾಡು ಅಂತ ಶಂಕರಾಚಾರ್ಯರು ವಶಿಷ್ಠ ಮುನಿ ಮಹರ್ಷಿ ಘಂಟಾಘೋಷವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಎದಕ್ಕಂದ್ರೆ ಹೋಗ್ಬೇಕಾದ್ರೆ ಏನ್ ತಗೊಂಡೋಗಲ್ಲ ಮಾಸ್ಟರ್ಸ್, ಸಮಸ್ತವೂ ಬಿಟ್ಟು ಹೋಗ್ತೀವಿ. ಅಲೆಕ್ಸಾಂಡರು ಎಷ್ಟೋ ಕೋಟಿ ಕೋಟಿ ಸಂಪಾದನೆ ಮಾಡ್ದ, ರಾಜ್ಯವನ್ನ ಗೆದ್ದ, ಪ್ರಪಂಚವನ್ನೇ ಗೆದ್ದ, ಆದ್ರೆ ತನ್ನನ್ನು ತಾನು ಗೆಲ್ಲಿಲ್ಲ. ಸಾಯ್ಬೇಕಾದ್ರೆ ₹1 ತಗೊಂಡೋಗಿಲ್ಲ. ಈ ದುಡ್ಡುಗೋಸ್ಕರ ನಾನು ಇಡೀ ಆಯುಷ್ಯು, ಶಕ್ತಿ ಎಲ್ಲ ಮೀಸಲಾತಿಟ್ಟೆ, ಈ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ, ಈ ದೇಶಗಳಿಗೋಸ್ಕರ, ಈ ಅಧಿಕಾರಕ್ಕೋಸ್ಕರ.
ಆದ್ರೆ ನಾನು ತಗೊಂಡು ಹೋಗ್ತಾ ಇದ್ದೀನಿ, ದೊಡ್ಡ ಪಾಪದ ಮೂಟೆ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳ್ದ. ಸಾಯ್ಬೇಕಾದ್ರೆ ಒಬ್ಬ ಎನ್ಲೈಟ್ಮೆಂಟ್ ಮಾಸ್ಟರ್ ಆಗಿ ಸತ್ತೋದ. ಇದು ಪತ್ರಿ ಸರ್ ನಮ್ಗೆ ಯಾವಾಗಲೂ ತಿಳಿಸ್ತಾ ಇರ್ತಾರೆ. ಆ ದುಡ್ಡದಿಂದ, ಒಂದು ರಾಜ್ಯದ ಅಧಿಕಾರ ಆಡಳಿತದಿಂದ ನಾನು ದೊಡ್ಡದ ಅರಮನೆ ಕಟ್ಸ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಹಾಯಾಗಿ ಜೀವನ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ದಾರ್ಯದಲ್ಲೇ ರೋಗ ಬಂದು ಸತ್ತೋದ. ಸಾಯ್ಬೇಕಾದ್ರೆ ಈ ಒಂದು ಜ್ಞಾನ ಸಂದೇಶವನ್ನು ಹೇಳ್ದ. ಈ ದುಡ್ಡುಗೋಸ್ಕರ ನಾನು ಎಷ್ಟೋ ಪಾಪ ಮೂಟೆ ಕಟ್ಕೊಂಡೆ. ನಾನು ಹೋಗ್ತಿರ್ಬೇಕಾದ್ರೆ ಈ ₹1 ನಾನು ತಗೊಂಡು ಹೋಗ್ತಾ ಇಲ್ಲ, ಆದ್ರೆ ಈ ದುಡ್ಡು ಗಳಿಸೋದಕ್ಕೆ ಎಷ್ಟೋ ಮಂದಿ ಅಮಾಯಕ ಜನರನ್ನ ಸಾಯಿಸಿದೆ. ಸೈನಿಕರನ್ನ, ಅಮಾಯಕ ಜನರನ್ನ, ಈ ರಾಜ್ಯಕ್ಕೋಸ್ಕರ, ಈ ಭೂಮಿಗೋಸ್ಕರ ಸಾಯಿಸಿ ದೊಡ್ಡ ಪಾಪದ ಮೂಟೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಬರ್ಬೇಕಾದ್ರೆ ಖಾಲಿ ಕೈಯಿಂದ ಬಂದಿದ್ದೀನಿ, ಹೋಗ್ಬೇಕಾದ್ರೆ ಖಾಲಿ ಕೈಯಿಂದ ಹೋಗ್ತಾ ಇದ್ದೀನಿ, ಏನು ತಗೊಂಡು ಹೋಗ್ತಾ ಇಲ್ಲ, ಅದ್ರ ದೊಡ್ಡ ಕರ್ಮ ಕಟ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಆದ್ದರಿಂದ ಮಾಸ್ಟರ್ಸ್, ಇಲ್ಲಿ ನಾವು ಮರಣಾನಂತರ ನಮ್ಮ ಜೊತೆ ಏನ್ ಬರುತ್ತೋ ಅದಕ್ಕೆ ನಾವು ಪ್ರಯಾರಿಟಿ ಕೊಡ್ಬೇಕು. ಮರಣ ಆದ್ಮೇಲೆ ಇನ್ನ ಜೀವನ ಇದೆ. ದೇಹದಲ್ಲಿ ಇರ್ತಕ್ಕಂಥ ಜೀವನ ಒಂದು, ದೇಹವನ್ನು ಬಿಟ್ಟಿದ ಮೇಲೆ ಇರ್ತಕ್ಕಂಥ ಜೀವನ ಇನ್ನೊಂದಿದೆ. ಆ ಜೀವನಕ್ಕೋಸ್ಕರ ನಾವು ಪ್ರಯಾರಿಟಿ ಕೊಡ್ಬೇಕು. ದೇಹದಲ್ಲಿದ್ದಾಗ ದೇಹಕ್ಕೋಸ್ಕರ ಪ್ರಯಾರಿಟಿ ಕೊಟ್ಟು ಅದಕ್ಕೆ ಏನ್ ಬೇಕು, ನಿತ್ಯ ಅವಶ್ಯಕತೆಗಳಿಗೆ, ನಿತ್ಯ ಅವಸರಗಳಿಗೆ ಏನ್ ಬೇಕು ಅಂತ ನೋಡ್ಕೊಳ್ತಾ, ಈ ದೇಹಕ್ಕೆ ಸಂಬಂಧಪಟ್ಟ ಕುಟುಂಬವನ್ನು ನೋಡ್ಕೊಳ್ತಾ ಧರ್ಮಬದ್ಧವಾಗಿ, ಇನ್ನು ಹೆಚ್ಚಿನ ಪ್ರಯಾರಿಟಿ ಆತ್ಮಕ್ಕೋಸ್ಕರ ಕೃಷಿ ಮಾಡಬೇಕು. ಪ್ರಪಂಚ ನಮ್ಮನ್ನ ಹುಚ್ಚರಂದ್ರೂ ಪರವಾಗಿಲ್ಲ, ನಾವೇ ಶ್ರೇಷ್ಠರು. ನಾವು ನಿಜವಾದ ಕರ್ಮವನ್ನೇ ಮಾಡ್ತಾ ಇದ್ದೀವಿ. ನೋಡೋದಕ್ಕೆ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಅದು ಎಲ್ಲರಿಗೆ ಅಕರ್ಮ ತರ ಅನ್ಸುತ್ತೆ. ಕೇವಲ ದುಡ್ಡು ಸಂಪಾದನೆ ಮಾಡೋದು, ಬಿಸ್ನೆಸ್ ಮಾಡೋದು, ವ್ಯವಸಾಯ ಮಾಡೋದು, ವ್ಯವಹಾರಗಳನ್ನ ಮಾಡ್ಕೊಂತ ಇರೋದು ಅದು ಕರ್ಮ ಅನ್ಸುತ್ತೆ. ಅದು ಅವ್ರಿಗೆ ಲಾಭ ಅನ್ಕೊಂತ ಇದ್ದಾರೆ. ಅದೇ ನಮ್ಮ ಜೀವನ ಲಕ್ಷ್ಯ ಅನ್ಕೊಂತ ಇದ್ದಾರೆ. ಅದು ನಿಜವಾಗ್ಲಿ ಹೇಳ್ಬೇಕಂದ್ರೆ ಅದು ಅಕರ್ಮ. ಅದು ಲಾಭ ತಂದ್ಕೊಡೋದಿಲ್ಲ ನಮ್ಮ ಆತ್ಮಕ್ಕೆ. ನಿಜವಾದ ಕರ್ಮ ಯಾವುದು, ನಮ್ಮ ಆತ್ಮಕ್ಕೆ ಲಾಭ ತಂದ್ಕೊಡೋದು ಯಾವುದು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ, ಇವು ನಿಜವಾದ ಕರ್ಮಗಳು. ದೇಹಕ್ಕೆ ಇದಕ್ಕೇನು ಲಾಭ ಬರಲ್ಲ, ದುಡ್ಡು ಬರೋದಿಲ್ಲ, ನಮ್ಗೇನು ಸಿರಿ ಸಂಪತ್ತುಗಳು ಬರೋದಿಲ್ಲ, ಐಶ್ವರ್ಯಗಳು ಬರೋದಿಲ್ಲ. ಈ ಮಾರ್ಗದಲ್ಲಿ ಬಂದ್ರೆ ಜ್ಞಾನ ಬರುತ್ತೆ, ಜನ್ಮಗಳು ಕಡಿಮೆ ಆಗ್ತಾವ, ಕರ್ಮ ಸುಟ್ಟೋಗುತ್ತೆ, ಒಬ್ಬ ಬ್ರಹ್ಮಜ್ಞಾನಿ ಆಗ್ತಾನ, ಒಬ್ಬ ಮಾಸ್ಟರ್ ಆಗ್ತಾನ, ಲೋಕ ಕಲ್ಯಾಣಕ್ಕೋಸ್ಕರ ಕೃಷಿ ಮಾಡ್ತಾನ, ಒಬ್ಬ ಪರಮಾತ್ಮನಾಗ್ತಾನ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಬೆಳಿಗ್ಗೆ ತಿಳ್ಕೊಂಡ್ವಿ, ಶಕ್ತಿ ಗಳಿಸೋದು ಶ್ರೇಷ್ಠನಾ, ಫಲವನ್ನ ದೇಹ ಬಲ ಬೆಳೆಸ್ಕೊಂಡ್ರೆ ಶ್ರೇಷ್ಠ. ನೋಡ್ರಿ, ಧನವಂತ ಕೋಟಿ ಕೋಟಿ ಸಂಪಾದನೆ ಮಾಡ್ತಾನ, ಆದ್ರೆ ಅವನಿಗೆ ಏನನ್ನ ಸಣ್ಣ ಸಮಸ್ಯೆ ಬಂದ್ರು, ಕಷ್ಟ ಬಂದ್ರು ಯಾರ ಹತ್ರ ಹೋಗ್ತಾರೆ? ಒಬ್ಬ ಶಕ್ತಿ ಇರ್ತಕ್ಕಂತಹ ಸದ್ಗುರು ಹತ್ರ ಹೋಗ್ತಾನೆ, ಪಾದಕ್ಕೆ ಬಿಡ್ತಾನೆ, ಗುರುಗಳೇ ನನ್ನ ರಕ್ಷಿಸು, ಕಾಪಾಡು, ಸಮಸ್ಯೆಯಿಂದ ಪಾರು ಮಾಡು, ದುಃಖದಿಂದ ಪಾರು ಮಾಡು ಅಂತಾನೆ. ಅಂದ್ರೆ ಇಲ್ಲಿ ಶಕ್ತಿ ಇರೋರು ಶ್ರೇಷ್ಠನ, ಧನವಂತನ ಶ್ರೇಷ್ಠನ, ಫಲವಂತನ ಶ್ರೇಷ್ಠನ? ಪುಟ್ಟಭರ್ತಿ ಸತ್ಯ ಸಾಯಿಬಾಬಾ ಅವರೇನು ಸಂಪಾದನೆ ಮಾಡಿಲ್ಲ, ಅವರಲ್ಲಿ ಶಕ್ತಿ ಇತ್ತು, ಅವರಲ್ಲಿ ಜ್ಞಾನ ಇತ್ತು. ಅದಕ್ಕೆ ಇಡೀ ಪ್ರಪಂಚ ಅವರನ್ನ ಆಕರ್ಷಿಸಿತು. ಎಲ್ಲಿ ಬೆಲ್ಲ ಇರುತ್ತೋ ಅಲ್ಲಿ ಇರುವೆಗಳು ಬರ್ತವೆ, ಎಲ್ಲಿ ಶಕ್ತಿ ಜ್ಞಾನ ಇರುತ್ತೋ ಪ್ರಪಂಚನೇ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ, ಅವ್ರಿಗೆ ದಾಸಾನುದಾಸರಾಗ್ತಾರೆ. ಇಡೀ ಸೃಷ್ಟಿನೇ ಅವರಿಗೆ ದಾಸಾನುದಾಸ ಆಗುತ್ತೆ, ಇಡೀ ಸೃಷ್ಟಿನೇ ಅವ್ರ ಮಾತು ಕೇಳುತ್ತೆ, ಒಬ್ಬ ಯೋಗೀಶ್ವರನ ಮಾತು. ಆದ್ದರಿಂದ ಇಲ್ಲಿ ನಾವು ಸತ್ಯವನ್ನ ಏನ್ ತಿಳ್ಕೊಬೇಕಂದ್ರೆ, ಅಜ್ಞಾನದಿಂದ ಜ್ಞಾನದ ಕಡೆ ಬರಬೇಕು, ಅಸತ್ಯದಿಂದ ಸತ್ಯದ ಕಡೆ ಬರಬೇಕು, ಮೃತ್ಯುದಿಂದ ಅಮೃತತ್ವ ಕಡೆ ಬರಬೇಕು.
ನಾನು ಯಾರು ಅಂದ್ರೆ ಆತ್ಮ ಅಂತ ತಿಳ್ಕೊಬೇಕು. ನಾನು ಎಲ್ಲಿಂದ ಬಂದಿನಿ? ಉರ್ದು ಲೋಕಗಳಿಂದ ನಾನು ಬಂದಿದ್ದೀನಿ. ಮತ್ತೆ ನನ್ನ ಕೆಲಸ ಏನು? ನಾನು ಯಾರಂತ ತಿಳ್ಕೊಂಡು, ನಾನು ಉರ್ದು ಲೋಕದಿಂದ ಬಂದಿದ್ದೀನಿ ತಿಳ್ಕೊಂಡು, ನನ್ನ ಪರ್ಪಸ್, ನನ್ನ ಉದ್ದೇಶ ಏನು ತಿಳ್ಕೊಬೇಕು. ನಾನು ಇದಕ್ಕೋಸ್ಕರ ಬಂದಿದ್ದೀನಿ. ಲೋಕ ಕಲ್ಯಾಣ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಆತ್ಮ ಕಲ್ಯಾಣ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ತಿಳ್ಕೋಬೇಕಂತ ಶಂಕರಾಚಾರ್ಯ ಗೊತ್ತಿ ತಿಳಿಸ್ತಾ ಇದ್ದಾರೆ. ಮತ್ತೆ ವಸಿಷ್ಠ ಮುನಿ ಮಹರ್ಷಿ ದುಃಖ ನಿವಾರಣಾ ಮಾರ್ಗದಲ್ಲಿ, ಅದೇ ವಸಿಷ್ಠಾಮೃತದಲ್ಲಿ, ವಸಿಷ್ಠ ಗೀತದಲ್ಲಿ ದುಃಖಕ್ಕೆ 10 ರೀತಿಯ ಕಾರಣಗಳಲ್ಲಿ ಫಸ್ಟ್ನೇದು ಏನ್ ತಿಳ್ಕೊಂಡು ನಾವು ಅಜ್ಞಾನ. ಅಜ್ಞಾನದಿಂದ ನಮಗೆ ದುಃಖ ಬರುತ್ತೆ, ಹೌದಲ್ವಾ? ಈ ದೇಹ ಅನ್ಕೊಂಡ್ರೆ ದುಃಖ ಬರುತ್ತಲ್ಲ, ಈ ದೇಹಕ್ಕೆ ರೋಗ ಬರುತ್ತೆ, ಮರಣ ಬರುತ್ತೆ, ಈ ದೇಹಕ್ಕೆ ಸಂಬಂಧಪಟ್ಟ ಬಂಧು ಬಳಗ ಎಲ್ಲ ದೂರ ಆಗ್ತಿರ್ತಾರೆ, ಅವಾಗೆಲ್ಲ ದುಃಖ ಬರುತ್ತೆ ದೇಹ ಅನ್ಕೊಂಡಾಗ. ಅದೇ ನಾನು ಆತ್ಮ ಅನ್ಕೊಂಡ್ರೆ ಆತ್ಮಕ್ಕೆ ದುಃಖ ಇದೆನಾ, ಮರಣ ಇದೆನಾ, ಹುಟ್ಟು ಇದೆನಾ, ಸಾವಿದೆನಾ? ಯಾವುದೂ ಇಲ್ಲ, ಶಾಶ್ವತವಾಗಿರ್ತಕ್ಕಂಥದ್ದು ಆತ್ಮ. ಅದಕ್ಕೆ ಆತ್ಮವಿದ್ಯೆ ಕಲಿಬೇಕು, ಬ್ರಹ್ಮವಿದ್ಯೆ ಕಲಿಬೇಕು, ಆತ್ಮಜ್ಞಾನ ಪಡ್ಕೋಬೇಕು. ಓಕೆ ಮಾಸ್ಟರ್ಸ್, ಇವತ್ತು ಒಂದು ಪಾಯಿಂಟ್ ತಿಳ್ಕೊಂಡಿದ್ವಿ, ಅಜ್ಞಾನ. ಅಜ್ಞಾನದಿಂದ ನಮಗೆ ದುಃಖ ಬರುತ್ತೆ, ಅದನ್ನ ಹೋಗ್ಲಾಡ್ಸ್ಬೇಕಂದ್ರೆ ಜ್ಞಾನವನ್ನು ಬೆಳೆಸ್ಕೋಬೇಕು. ಆ ಜ್ಞಾನವನ್ನು ಬೆಳೆಸ್ಕೋಬೇಕಂದ್ರೆ ಆತ್ಮಕರ್ಮಗಳನ್ನು ಮಾಡಬೇಕು. ಆತ್ಮಕರ್ಮ ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ. ಇವು 4 ಮಾಡ್ತಾ ಇದ್ರೆ ನಮಗೆ ಜ್ಞಾನ ಬರುತ್ತೆ. ಯಾವಾಗಂದ್ರೆ ಜ್ಞಾನ ಬರುತ್ತೋ ಕರ್ಮ ಸುಟ್ಟೋಗುತ್ತೆ. ಕರ್ಮ ಸುಟ್ಟೋದಾಗ ಜನ್ಮ ಇರೋದಿಲ್ಲ, ಮೋಕ್ಷವನ್ನು ಪಡ್ಕೊಂತೀವಿ. ಮತ್ತೆ ನೆಕ್ಸ್ಟಿನ ಎಪಿಸೋಡ್ ನಲ್ಲಿ ಇನ್ನ 9 ಇದಾವೆ. ಮತ್ತೆ ಅವಕಾಶ ಕೊಟ್ಟಾಗ ಮತ್ತೆ ನಾವು ತಿಳ್ಕೊಳ್ತಾ ಇಷ್ಟೊತ್ತು ನನಗೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಆತ್ಮವನ್ನು ನಮಸ್ಕರಿಸ್ಕೊಳ್ಳುತ್ತಾ ಈ ಒಂದೆರಡು ವಾಕ್ಪುಷ್ಪಗಳು ಗುರುಗಳು ಪಾದ ಕಲ್ಪಿಸುತ್ತಾ ಮಂಗಳವನ್ನು. ಥ್ಯಾಂಕ್ ಯು.